ಎಷ್ಟು ಹಳೆ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ. ಈ ಲ್ಯಾಂಪ್ ನ ನೋಡಿ ಅನ್ಸುತ್ತೆ ಇದ್ರೊಳಗಡೆ ಜಿನ್ ಇದೆ ಅಂತ. ಇರಿ, ನಾನು ಇದನ್ನ ಕುಡಿದ್ಬಿಟ್ಟು ನೋಡ್ತೀನಿ. ಎಲ್ಲ ಲ್ಯಾಂಪ್ ಅಲ್ಲೂ ನಿನ್ಗೆ ಜೀನಿ ಸಿಗೋದಿಲ್ಲ ಚುಲ್ಬುಲ್. ಇದ್ಯಾವ್ದೋ ಒಂದು ಬಿದ್ದೋಗಿರೋ ಲ್ಯಾಂಪ್ ಅನ್ನಿಸ್ತಿದೆ. ದಾರಿಯಲ್ಲಿರೋದ್ನ ಯಾರೋ ತಂದಿಟ್ಟಿರ್ತಾರೆ. ಇಲ್ಲ ಚಿಂಟು, ಈ ಲ್ಯಾಂಪು ಸಾವಿರಾರು ವರ್ಷಗಳ ಹಿಂದೆ ಇತ್ತು ಅನ್ಕೋತೀನಿ. ಇದ್ರಲ್ಲೂ ಜಿನ್ ಇದ್ರೂ ಇರ್ಬೋದು. ಈ ಲ್ಯಾಂಪ್ ನಿನ್ನ ಲ್ಯಾಂಪ್ ತರಾನೇ ಇದೆ. ಅದು ಅದು ಲ್ಯಾಂಪ್ ಅನ್ಸುತ್ತೆ. ಅದು ಅಳ್ಳಾಡ್ತಿದೆ. ನನ್ನ ಪ್ರಕಾರ ಆ ಮಾತ್ನ ನೀನ್ ಬಿಡು. ಈಗ ನನ್ ಮಾತು ಕೇಳು. ಈ ಲ್ಯಾಂಪು ಇಲ್ಲಿರೋದಕ್ಕೆ ಲಾಯಕ್ಕಿಲ್ಲ. ಯಾವ್ದೋ ಒಂದು ಬೇರೆ ಪ್ಲೇಸ್ ಅಲ್ಲಿ ಇರ್ಬೇಕಾಗತ್ತೆ. ಲೋ ಚಿಂಟು, ಲೋ ಗೆಳೆಯ ಚಿಂಟು, ಹೇಳೋ ಮುಂಚೆ ಸ್ವಲ್ಪ ಯೋಚನೆ ಮಾಡು, ಏನ್ ಹೇಳ್ತಾ ಇದೆಯಾ ಅಂತ. ನನಗೆ ನೀವು ಹೆದರ್ಸ್ಬೇಕು ಅಂತ ಹೇಳ್ತಿದ್ರ ಜೀನು ಲ್ಯಾಂಪ್ ಇಂದ ಎದ್ದಿದ್ದಾನೆ ಅಂತ. ಏನ್ ಹೇಳಿ? ಮತ್ತೆ ಈ ಲ್ಯಾಂಪ್ ಇಂದ ಒಂದು ಜೀನಿ ಬಂದಿದ್ಯಾ? ಮೊದ್ಲೇ ಯಾಕೆ ಹೇಳಿಲ್ಲ? ಇಳಿತಾ ನಿಂದು ಪೂರ್ತಿ ದಮ್, ಇಳಿತಾ ನಿಂದು ಪೂರ್ತಿ ಧೈರ್ಯ. ಇನ್ನು ನನ್ ಬಗ್ಗೆ ಕೆಟ್ಟದಾಗಿ ಹೇಳು. ಕ್ಷಮಿಸಿ ಅಂಕಲ್, ಕ್ಷಮಿಸಿ, ತಪ್ಪಾಗೋಯ್ತು. ತಪ್ಪಂತೂ ಆಗಿದೆ. ಇವಾಗ ಅದಕ್ಕೆ ಶಿಕ್ಷೆ ಆಗ್ಬೇಕು. ಅಟಕ್ ಮಟಕ್ ಜಟಕ್ ಲಟಕ್ ಚಿಂಟುನ ಬೇರೆ ಕಡೆ ಹಾಕ್ಬೇಕು. ವೀರ್ ಕಾಪಾಡು, ವೀರ್. ಜಿನ್ನಂಕಲ್ ನಮ್ಮನ್ನ ಕ್ಷಮಿಸಿ. ಜಿಂಟುಗೆ ಏನು ಗೊತ್ತಿಲ್ಲ. ಅವನಿನ್ನು ಪಾಪದ ಚಿಕ್ಕ ಹುಡ್ಗ. ಆದ್ರೆ ಅವನು ಮನ್ಸಲ್ಲಿ ತುಂಬಾ ಒಳ್ಳೆ ಹುಡ್ಗ. ಅವನ ವಾಪಸ್ ಇಲ್ಲಿ ಕರ್ಕೊಂಡ್ ಬನ್ನಿ ಪ್ಲೀಸ್. ಇವಾಗ ಅವನ್ ಯಾವತ್ತೂ ಹಿಂದಿರುಗಲ್ಲ. ಅವನ್ ನನ್ನ ತುಂಬಾ ಅವಮಾನ ಮಾಡಿದ್ದಾನೆ. ಆದ್ರೆ ನಾವು ನಿಮ್ಮನ್ನ ಹೊಗಳ್ತಿದ್ವಿ. ನಾವ್ ನಿಮ್ ಲ್ಯಾಂಪ್ ನ ಕೂಡ ಹೊಗಳಿದ್ವಿ. ಹಾ, ಈ ಮಾತಂತೂ ನಿಜ. ಆಯ್ತು, ಬನ್ನಿ, ನಿಮ್ ಫ್ರೆಂಡ್ ಜಿನ್ನ ಹಿಂದೆ ಕರ್ಸ್ಕೊಳಕ್ಕೆ ನಾನು ಇನ್ನೊಂದು ಅವಕಾಶ ಮಾಡ್ಕೊಡ್ತೀನಿ. ನೀವ್ ಅವನ್ನ ಹುಡ್ಕೋದಾದ್ರೆ ಅವನು ಖಂಡಿತ ವಾಪಸ್ ಬರ್ತಾನೆ. ಚಟಕ್ ಮಟಕ್ ಲಟಕ್ ಪಟಕ್. ಇವ್ರ ಫ್ರೆಂಡ್ಸ್ ಎಲ್ಲಿದಾರೋ ಅಲ್ಲೇ ಇವ್ರನ್ನ ಕಳ್ಸಿ. ಇದು ಫುರ್ಸತ್ ಗಂಜಿ. ಅಂದ್ರೆ ಜಿಂಟುನು ಇಲ್ಲೇ ಎಲ್ಲೋ ಬಚ್ಚಿಟ್ಟಿರ್ತಾರೆ ಅಲ್ವಾ? ಇದು ನನ್ ಫುರ್ಸತ್ ಗಂಜ್, ನನ್ನ ಜಾದುವಿನ ಫುರ್ಸತ್ ಗಂಜ್. ಇಲ್ಲಿ ಎಲ್ರೂ ನಿನ್ನ ದುಶ್ಮನ್ಗಳು, ನನ್ನ ಸ್ನೇಹಿತರಿದ್ದಾರೆ. ಎಲ್ಲ ಮನುಷ್ಯರು ಜಾದುವಿಂದ ತುಂಬಿದ್ದಾರೆ. ಎಲ್ಲ ವಿಷಯನೂ ಜಾದುವಿಂದ ತುಂಬಿದೆ. ನಿಮ್ಮ ಹತ್ರ ಇನ್ನು ಎಲ್ಲ ಕಡೆ ನೋಡ್ತಾ ಇದ್ರೆ ಈ ಬಿಮಾರಿ ತುಂಬಾನೇ ಜೋರಾಗಿ ಬೆಳೀತಾ ಇದೆ. ಯಾರಿಗೂ ಇದು ಅರ್ಥನೇ ಆಗ್ತಿಲ್ಲ ಇದು ಯಾವ ತರ ಪ್ರಾಬ್ಲಮ್ ಅಂತ. ಡಾಕ್ಟರ್ಗೆ ತಲೆ ಕೆಡ್ತಾ ಇದೆ. ಮತ್ತೆ ಸೈಂಟಿಸ್ಟ್ ಗಳು ಇದ್ರ ಬಗ್ಗೆ ಒಂದು ಫಾರ್ಮುಲಾ ಕಂಡು ಹಿಡಿತಾ ಇದ್ದಾರೆ. ಇಲ್ ನೋಡಿ, ನಮ್ಮ ಅಪ್ಪನ ಕೈ ಹೇಗಾಗ್ಬಿಟ್ಟಿದೆ ಅಂತ. ಪೂರ್ತಿ ಊರಲ್ಲೆಲ್ಲಾರ್ಗೂ ಈ ತರ ಏನಾದ್ರೂ ಆಗಿದೆ. ನಾವು ಟಿವಿಯಲ್ಲಿ ಇದ್ರ ಬಗ್ಗೆನೇ ನ್ಯೂಸ್ ನೋಡ್ತಾ ಇದ್ವಿ. ನಾನು ಅದನ್ನೇ ಯೋಚನೆ ಮಾಡ್ತೀನಿ, ಇದಕ್ಕೆ ಏನ್ ಪರಿಹಾರ ಮಾಡಬಹುದು ಅಂತ. ಈ ಕಾಯಿಲೆ ಇವಾಗ್ಲಿಂದ 100 ವರ್ಷದ ಹಿಂದೆ ಮಧ್ಯಸಾಗರದ ಕಾಲು ದ್ವೀಪದಲ್ಲಾಗಿತ್ತು. ಆದ್ರೆ ಇದು ಇಲ್ಗ್ ಹೇಗ್ ಬಂತು? ಯಾವ್ದಾದ್ರೂ ಮೈಗ್ರೇಟ್ ಪಕ್ಷಿಗಳ ಜೊತೆ ಬಂದಿರಬೇಕು. ಪಕ್ಷಿಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹಾರಾಡ್ತಾ ಇರ್ತವೆ. ಇದ್ರ ಮಧ್ಯೆ ಅಲ್ಲಿರೋ ಕಾಯಿಲೆನ ಇಲ್ಲಿ ತಂದು ಹರಡುವ ಸಾಧ್ಯತೆಗಳು ಜಾಸ್ತಿ ಇರತ್ತೆ. ಈ ಕಾಯಿಲೆಗೆ ಔಷಧಿನ ಹೆಂಗ್ ಕಂಡಿಡಿಯೋದು? ಅಲ್ಲಿನ ಒಬ್ಬ ಲೋಕಲ್ ಡಾಕ್ಟ್ರು ಇದಕ್ಕೆ ಔಷಧಿನ ಕಂಡಿಡಿದ್ರು. ಮತ್ತೆ ಆ ಔಷಧಿ ಈ ಹೂವದಲ್ಲಿದೆ. ಈ ಹೂವದಲ್ಲಿರೋ ಎಲೆಗಳನ್ನ ತಿನ್ನೋದ್ರಿಂದ ಅಥವಾ ಎಲೆಗಳನ್ನ ಹಿಂಡಿ ರಸ ಕುಡಿಯೋದ್ರಿಂದ ಈ ಕಾಯಿಲೆಗೆ ಮುಕ್ತಿ ಕೊಡಬಹುದು. ತಾತ, ಆದ್ರೆ ಇದು 100 ವರ್ಷಗಳ ಹಿಂದಿನ ಕತೆ. ಈ ಹೂವು ಈಗ ಅಲ್ಲಿರುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಅದನ್ನ ಅಲ್ಲೋಗೆ ನೋಡ್ಬೇಕಾಗತ್ತೆ. ವೀರ್, ನೀವೆಲ್ಲ ಸ್ಪೇಸ್ ಶಿಪ್ ಅಲ್ಲಿ ಹೋಗಿ ಸ್ವಲ್ಪ ಗಮನ ಇರ್ಲಿ. ತಾತ, ನಾನು ಹಾರುವಂತ ರೆಕ್ಕೆನ ತಗೊಂಡ್ ಹೋಗ್ತೀನಿ. ಸ್ಪೇಸ್ ಶಿಪ್ ಇಲ್ದೆ ಚುಲ್ಬುಲ್ಗೂ ಹಾರಬೇಕು ಅಂದ್ರೆ ಆಗ ಬೇಕೇ ಬೇಕಾಗತ್ತೆ. ನೀನ್ ಸರಿಯಾಗಿ ಹೇಳ್ತಿದ್ಯಾ ವೀರ್. ಎಲ್ಲ ತಯಾರಿ ಮಾಡ್ಕೊಂಡೇ ಹೋಗಿ. ವಾವ್,
ಎಷ್ಟು ಸುಂದರವಾಗಿದೆ ಈ ಐಲ್ಯಾಂಡ್. ಇಲ್ಲಿನ ಪಕ್ಷಿಗಳು ಎಷ್ಟು ಸುಂದರವಾಗಿದೆಯಲ್ವಾ? ಎಲ್ಲ ಸುಂದರವಾಗಿದೆ. ಇದೇನಾಗ್ತಿದೆ? ವೀರ್ ಅವರೆಲ್ಲರೂ ಬರ್ತಿದ್ದಾರೆ, ನಡಿ ಓಡೋಣ. ಇರು, ಮೊದ್ಲು ನಾನ್ ಮಾತಾಡ್ತೀನಿ. ಮಾತಾಡಾದ್ಮೇಲೆ ಅವ್ರು ನಮಗ್ ಸಹಾಯ ಮಾಡಿದ್ರು ಮಾಡ್ಬೋದು. ನಾವಿಲ್ಲಿ ಒಂದು ಹೂ ಹುಡ್ಕೊಂಡ್ ಬಂದಿದೀವಿ, ನಮ್ಗೆ ನಿಮ್ಮ ಸಹಾಯ ಬೇಕು. ಹುಲ 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 ಹುಲ. ಇಮ್ಲಿ, ಇವತ್ತು ಚುಲ್ಬುಲ್ನ ಬರ್ಡೇ. ಆಮೇಲೆ ಅವನ್ಗೆ ಗೊತ್ತೂ ಇಲ್ಲ. ಬಾ, ಅವನಿಗೊಂದು ಸರ್ಪ್ರೈಸ್ ಪಾರ್ಟಿ ಕೊಡೋಣ. ಎಸ್ ವೀರ್, ಚುಲ್ಬುಲ್ಗೆ ಸರ್ಪ್ರೈಸ್ ಪಾರ್ಟಿ ನೋಡಿ ತುಂಬಾ ಖುಷಿ ಆಗುತ್ತೆ. ಇವರಿಬ್ರು ಮಾತಾಡ್ತಾ ಮಾತಾಡ್ತಾ ಸುಮ್ಮನೆ ಹಾಕಾದ್ರು. ಮತ್ ಮೇಲೆ ಯಾಕೆ ಹೋಗ್ತಿದ್ದಾರೆ? ನನ್ನ ಡಾಂಕಿ ಸೆನ್ಸ್ ಹೇಳ್ತಾ ಇದೆ ಇವ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ. ಏನಾಯ್ತು ಚುಲ್ಬುಲ್? ಏನಿಲ್ಲ ಏನಿಲ್ಲ, ನಿಂಪಾಡ್ ನೀವು ಮಾತಾಡ್ತಾ ಇರಿ, ನಾನು ಸುಮ್ಮನೆ ಕೇಳಿಸ್ಕೊತಾ ಇದ್ದೆ ನೀವೇನ್ ಮಾತಾಡ್ತೀರಾ ಅಂತ. ಇಮ್ಲಿ, ನನ್ನ ಪ್ರಕಾರ ಅವನ್ಗೆ ಗೊತ್ತಾಯ್ತು ನಾವೇನೋ ಅವನಿಂದ ಬಚ್ಚಿಡ್ತಿದೀವಿ ಅಂತ. ನಡಿ ನಾವಿಲ್ಲಿಂದ ಹೋಗೋಣ. ಮುಂಚೆ ಅನುಮಾನ ಇತ್ತು, ಇವಾಗ ಕನ್ಫರ್ಮ್ ಆಯ್ತು. ಇವರಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಚಿಂಟು, ವೀರ್ ಮತ್ತೆ ಇಮ್ಲಿ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ನನಗೆ ಸ್ವಲ್ಪ ಶಕ್ತಿ ಕೊಡು. ನನ್ನ ಕಿವಿ ಎಷ್ಟು ದೂರ ಇದ್ರು ಎಲ್ಲರ ಮಾತು ಕೇಳೋ ತರ ನನ್ನ ಕಿವಿಯ ಶಕ್ತಿ 100 ಪಟ್ಟು ಜಾಸ್ತಿ ಮಾಡು. ಇಲ್ಲ ಇಲ್ಲ ಇಲ್ಲ, 1000 ಪಟ್ಟು ಜಾಸ್ತಿ ಮಾಡು. ನಾನು ಇಲ್ಲೇ ನಿಂತ್ಕೊಂಡೆಲ್ಲ ಕೇಳಿಸ್ಕೊತೀನಿ ಅವ್ರು ನನ್ನ ಬಗ್ಗೆ ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದು. ಓಕೆ ಚುಲ್ಬುಲ್, ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಸಾಕು ಸಾಕು ಸಾಕು, ಈ ಜಾದೂನ ವಾಪಸ್ ತಗೋಬಿಡು. ಬೇಡ, ನನ್ಗೆ ಶಕ್ತಿ ಬೇಡ. ಎಲ್ಲರ ಮಾತು ನನಗೆ ಕೇಳಿಸ್ತಾ ಇದೆ. ಅಯ್ಯೋ, ಇಷ್ಟೊಂದು ವಾಯ್ಸ್ಗಳ ಮಧ್ಯೆ ವೀರ್ ಮತ್ತೆ ಇಮ್ಲಿದು ಯಾವ ವಾಯ್ಸು ಅಂತ ಹೆಂಗ್ ಕಂಡಿಡಿಯೋದು? ಚಿಂಟು, ಒಂದ್ ಕೆಲ್ಸ ಮಾಡು, ಬರೇ ವೀರ್ ಮತ್ತೆ ಇಮ್ಲಿ ವಾಯ್ಸ್ ಮಾತ್ರ ಕೇಳೋ ತರ ಮಾಡು. ಆಮೇಲೆ ಅದು ಅವ್ರಿಗೆ ಗೊತ್ತಾಗ್ಬಾರ್ದು. ತಗೋ, ಇದೊಂದು ಇನ್ವಿಸಿಬಲ್ ಶಾಲ್. ಇದನ್ನ ಹಾಕೊಂಡು ಹೋದ್ರೆ ವೀರ್ಗೆ ನೀನ್ ಅಲ್ಲಿದ್ಯಾ ಅಂತ ತಿಳಿಯೋದೇ ಇಲ್ಲ. ನೀನು ಅದನ್ನ ಹಾಕೊಂಡು ಅವ್ರ ಪಕ್ಕದಲ್ಲೇ ಕುತ್ಕೊಂಡು ಕೇಳಿಸ್ಕೊಳ್ಬಹುದು. ಓ, ಥ್ಯಾಂಕ್ ಯು ಜಿಂಟು. ನಾನು ಕೇಕ್ ಮತ್ತೆ ಸ್ವೀಟ್ಸ್ ಆರ್ಡರ್ ಮಾಡಿದೆ. ಮತ್ತೆ ಸ್ಪೆಷಲಿ ಚುಲ್ಬುಲ್ಗೋಸ್ಕರ ನಾನು ಕ್ಯಾರೆಟ್ ಫ್ಲೇವರ್ ಕೇಕ್ ಆರ್ಡರ್ ಮಾಡಿದ್ದೀನಿ. ವಾವ್, ಕ್ಯಾರೆಟ್ ಫ್ಲೇವರ್ ಕೇಕ್. ಚುಲ್ಬುಲ್ಗೆ ತುಂಬಾ ಖುಷಿ ಆಗುತ್ತೆ. ಇವಾಗ ಮಾತಾಡಿ, ಎಷ್ಟು ಮಾತಾಡ್ತೀರೋ ಮಾತಾಡಿ, ನಾನೆಲ್ಲ ಕೇಳಿಸ್ಕೊತೀನಿ. ಈ ಚುಲ್ಬುಲ್ ಎಲ್ಲಿಂದ ಕಿರಿಚ್ತಿದ್ದಾನೆ? ವೀರ್, ನಾನು ಈ ಕಾಂಪಿಟೇಷನ್ ಭಾಗವಹಿಸ್ತೀನಿ. ಮತ್ತೆ ನೋಡ್ತಾ ಇರು, ಎಲ್ರಿಗಿಂತ ಜಾಸ್ತಿ ಹಾಲನ್ನ ಕುಡಿತೀನಿ. ಇಲ್ಲ ಜಿಂಟು, ನೀನೊಬ್ಬ ಜಿನಿ. ನೀನು ಮ್ಯಾಜಿಕ್ ಇಂದ ಗೆಲ್ಬಹುದು. ಒಂದು ನಾರ್ಮಲ್ ಹುಡ್ಗ ನಿನ್ನಿಂದ ಹೇಗ್ ಗೆಲ್ತಾನೆ ಹೇಳು? ನನ್ನ ಯಾವ ಕಾಂಪಿಟೇಷನ್ ಅಲ್ಲೂ ಆಡೋದಕ್ಕೆ ನೀನು ಬಿಡೋದೇ ಇಲ್ಲ. ಅಣ್ಣಂದಿರೇ, ಅಕ್ಕಂದಿರೇ, ನನ್ನ ಹೆಸರು ಕುರೋದಿ ಪೈಲ್ವಾನ್. ನಮ್ಮ ಡೈರಿಯಲ್ಲಿ ಒಂದು ಕಾಂಪಿಟೇಷನ್ ನ ಏರ್ಪಡಿಸಿದೀವಿ. ಮಕ್ಕಳೆಲ್ಲ ಹಾಲು ಕುಡಿದು ಬಲಶಾಲಿಗಳಾಗ್ತಾರೆ. ಯಾವ ಮಕ್ಕಳು ಬೇಗ ಹಾಲು ಕುಡಿದು ಮುಗಿಸ್ತಾರೋ ಅವರು ಫಸ್ಟ್ ಬರ್ತಾರೆ. ಬನ್ನಿ ಅಣ್ಣ, ಬನ್ನಿ, ಇನ್ನೇನು ಕಾಂಪಿಟೇಷನ್ ಶುರು ಮಾಡೋಣ. ಇಮ್ಲಿ, ನನ್ನ ಪ್ರಕಾರ ಅದು ಜಿಂಟು ಆಗಿರ್ಬೇಕು. ಯಾಕಂದ್ರೆ ಯಾರು ಅಷ್ಟೊಂದು ಹಾಲು ಕುಡಿಯಕ್ಕೆ ಸಾಧ್ಯ ಇಲ್ಲ. ಸಾಕು ಸಾಕು ಹುಡುಗ, ನಮ್ಮಲ್ಲಿರೋ ಹಾಲೆಲ್ಲ ಖಾಲಿ ಆಗೋಯ್ತು.
ನಾವು ನಿಮ್ಗೆ ಫಸ್ಟ್ ಪ್ರೈಸ್. ಒಂದ್ ನಿಮಿಷ ಸರ್, ಈ ಕಾಂಪಿಟೇಷನ್ ಫುರ್ಸತ್ಗಂಜ್ನ ಮಕ್ಳಿಗೆ. ಮೊದಲನೇ ಬಹುಮಾನ ಬಂಟಿಗೆ ಸಿಗ್ಬೇಕು, ಯಾಕಂದ್ರೆ ಈ ಹುಡ್ಗ ಫುರ್ಸತ್ಗಂಜ್ನವನ ಅಲ್ಲ. ನನ್ನ ಹೆಸರು ಪಿಂಟು, ಮತ್ತೆ ನಾನು ಫಸ್ಟ್ ಬಂದಿದ್ದೀನಿ. ಎಲ್ರು ಕೇಳಿ, ಈ ಪಿಂಟು ಏನಿದಾನೆ ಅವನು ಈ ಊರ್ನವನಲ್ಲ. ಹಾಗಾಗಿ ಈ ಕಾಂಪಿಟೇಷನ್ ನಲ್ಲಿ ಅವನಿಗೆ ಫಸ್ಟ್ ಪ್ರೈಸ್ ಕೊಡೋಕ್ಕಾಗಲ್ಲ. ಆದ್ರೆ ಅವನಿಗೆ ಒಂದು ಪ್ರೈಸ್ ಆದ್ರೂ ಕೊಡೋಣ. ಈ ಟ್ರೋಫಿ ಏನಿದೆ ಇದು ಈ ಹುಡುಗ ಪಿಂಟುಗೆ, ಮತ್ತೆ ಈ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದಕ್ಕೆ ಈ ಟ್ರೋಫಿ ಬಂಟಿಗೆ. ನಾನು ಗೆದ್ಬಿಟ್ಟೆ. ಇದೀಗ ತಾನೇ ಬಂದಂತಹ ಸುದ್ದಿ. ಫುರ್ಸತ್ಗಂಜ್ನ ಎಲ್ಲಾ ಗೋಶಾಲೆಗಳಿಂದ ಎಮ್ಮೆಗಳು ಕಳುವಾಗ್ತಾ ಇವೆ. ಪೊಲೀಸರ ಪ್ರಯತ್ನಗಳ ನಂತರವೂ ಕಳ್ಳರು ಸಿಕ್ಬೀಳ್ತಾ ಇಲ್ಲ. ಈಗ ಬರೀ ನ್ಯೂ ಡೈರಿಯ ಎಮ್ಮೆಗಳು ಉಳಿದಿವೆ, ಏಕೆಂತಂದ್ರೆ ಅದರ ರಕ್ಷಣೆಯನ್ನ ಪೈಲ್ವಾನ್ರು ಮಾಡ್ತಾ ಇದ್ದಾರೆ. ಜನರು ರೋಬೋಬಾಯ್ನಲ್ಲಿ ಆಗ್ರಹಿಸಿದ್ದಾರೆ ಈ ಕಳ್ಳನನ್ನ ಹಿಡಿಯೋದಕ್ಕೆ. ರೋಬೋಬಾಯ್, ನೀ ಈ ನ್ಯೂಸ್ನ ನೋಡ್ತಾ ಇದ್ರೆ ದಯವಿಟ್ಟು ಹೆಲ್ಪ್ ಮಾಡು. ತಾತ, ನಾವ್ ಆ ಕಳ್ಳನ ಆದಷ್ಟು ಬೇಗ ಹಿಡಿಲೇಬೇಕು. ಆದ್ರೆ ಹೇಗೆ? ಚಿಂಟು ಇದಾನಲ್ಲ